ಈ ಪತ್ರಿಕೆಯ ಗೋಷ್ಠಿಯ ಮುಖ್ಯ ಉದ್ದೇಶ ಸ್ವತಂತ್ರ ಭಾರತದಲ್ಲಿ ಸ್ವತಂತ್ರವಾಗಿ ಭಾರತ ದೇಶ 75 ವರ್ಷಗಳ ಮೇಲ್ಪಟ್ಟು ನಡೀತಾ ಇದ್ರೂ ಕೂಡ ದೇಶದಲ್ಲಿ ದಲಿತರ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ, ಅನ್ಯಾಯ, ಅತ್ಯಾಚಾರ, ವಿಶೇಷವಾಗಿ ಮಹಿಳೆಯರಿಗೆ, ಅಪ್ರಾಪ್ತ ಬಾಲಕಿಯರಿಗೆ ನ್ಯಾಯ ಇರಲಾರ್ದಂಥ ವ್ಯವಸ್ಥೆ ಈ ಭಾರತ ದೇಶದಲ್ಲಾಗಿದೆ. ಅದರಲ್ಲಿ ವಿಶೇಷವಾಗಿ ಕರ್ನಾಟಕದ ಬೀದರ್ ಜಿಲ್ಲೆಯಲ್ಲಿ ಸುಮಾರು 2 ವರ್ಷಗಳ ನಿರಂತರದಲ್ಲಿ ದಲಿತರಿಗೆ ಯಾವುದೇ ರಕ್ಷಣೆ ಇರಲಾರ್ದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದಲಿತ ಸಂಘಟನೆಗಳು, ದಲಿತ ಹೋರಾಟಗಾರರು ಭಯದ ವಾತಾವರಣದಲ್ಲಿ ಬದುಕತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಕಾರಣ ವಿಷಯಕ್ಕೆ ಬರಬೇಕಾದ್ರೆ ಕಮಲಾ ನಗರ್ ಅಂತಕ್ಕಂಥ ಬೀದರ್ ಜಿಲ್ಲೆಯ ಕಮಲ್ನಗರ್ ತಾಲೂಕಿನ ಬೆಳಕುಣಿ BH ಗ್ರಾಮದ ಒಬ್ಬ ಅಪ್ರಾಪ್ತ ಬಾಲಕಿ, ಇವಳು ವಯಸ್ಸಿನ ಕೇವಲ 16 ವರ್ಷ. ಈ ಹುಡುಗಿ ಒಬ್ಬ ಕುಸ್ತಿಪಟು, ಅದ್ರ ಜೊತೆಗೆ ಕಬಡ್ಡಿ ಒಳ್ಳೆ ಆಟಗಾರ್ತಿ. ಈ ಹುಡುಗಿಯನ್ನ ನಿನಗೆ ಟ್ರೈನಿಂಗ್ ಕೊಡ್ತೀನಿ ಅಂತಂದು ಹೇಳಿ ಅನ್ಅಥರೈಸ್ ಏನದ ಅಂದ್ರೆ ಅದೇನು ಸಂಘ ವಿಥೌಟ್ ರಿಜಿಸ್ಟ್ರೇಷನ್ ಇರ್ಲಾರ್ದೇನೆ ಇರ್ತಕ್ಕಂಥ ಅವ ಲಖನ್ ತಂದೆ ಬಾಬುರಾವ್ ಪವಾರ್, ಇವ ಡೊಣಗಾಂವ್ ತಾಲೂಕಾ ಔರಾದ್ ಜಿಲ್ಲಾ ಬೀದರ್. ಇವನು ಔರಾದ್ ತಾಲೂಕಿನ ಔರಾದ್ ಗ್ರಾಮದಲ್ಲಿ, ಔರಾದ್ ಪಟ್ಟಣದಲ್ಲಿ ಹನುಮಂತರಾವ್ ಶಂಕರರಾವ್ ಪಾಟೀಲ್ ಅವರು 2 ಅಂತಸ್ತಿನ ಬಾಡಿಗೆ ಮನೆಯಲ್ಲಿ ತಮ್ಮ ಕುಟುಂಬ ಸಮೇತ ಇದ್ದು ಅದರಲ್ಲಿ ಕುಸ್ತಿ ಕಲಿಸ್ತೀನಿ ಅಂತಂದು ಈ ಅಪ್ರಾಪ್ತ ಬಾಲಿಕೆಯನ್ನ 2024ರಿಂದ ಇಲ್ಲಿವರೆಗೆ ಮನೆಯಲ್ಲಿ ಇಟ್ಕೊಂಡು ಆಳಾಗಿ ದುಡಿಸ್ಕೊಂಡು ಅವಳ ಜೊತೆ ಅಸಭ್ಯವಾಗಿ ವರ್ತನೆ ಮಾಡೋದ್ರ ಜೊತೆಗೇನೆ ಪಾಲಕರಿಗೆ ಏನದ ಅಂತಂದ್ರ ನಾನು ಕೋಚಿಂಗ್ ಕೊಟ್ಟೀನಿ, ಈ ಕೋಚಿಂಗ್ ಹಣ 1,30,30,000 ಕೊಡಬೇಕು ಅಂತ ಪಾಲಕರಿಗೆ ಏನದ ಅಂತಂದ್ರ ಪೀಡಿಸ್ತಾನ, ಹೇಳ್ತಾನ. ರೊಕ್ಕ ತರಬೇಕು, ಹಣ ತರಬೇಕಂತಂದು ಪಾಲಕರಿಗೆ ಪೀಡಿಸಿದ್ರ ಜೊತೆಗೆ ಆ ಮಗುವಿಗೆ ಏನದ ಅಂದ್ರ ಮಾನಸಿಕ ಹಿಂಸೆ ಕೊಡೋದ್ರಿಂದ ಮಗು ಮನೆಗೆ ಬರ್ತದೆ. ಮನೆಗೆ ಬಂದ್ಮೇಲೆ ಹೋದ ತಿಂಗಳು ಏಪ್ರಿಲ್ ತಿಂಗಳಲ್ಲಿ ರಾತ್ರಿ 12 ಗಂಟೆಗೆ ಲಖನ್ ಅಂತಕ್ಕಂಥ ಆರೋಪಿ 12 ಗಂಟೆಗೆ ಬಂದು ಅವರಿಗೆ ಅದಾಗಲೇ 1,30,30,000ದಲ್ಲಿ 60,000 ರೂಪಾಯಿ ಕೊಟ್ಟಿದ್ದಾರೆ. ಪೇರೆಂಟ್ 60,000 ರೂಪಾಯಿ. ಇನ್ನುಳಿದ ಹಣ ನೀವು ಕೊಡಬೇಕು, ಇಲ್ಲಾಂದ್ರೆ ನಿಮ್ಮ ಮಗಳನ್ನ ತಗೊಂಡು ಹೋಗ್ತೀನಿ ಅಂತಂದು ಆ ಪೇರೆಂಟ್ ಪಾಲಕರನ್ನ ಧಮಕಿ ಹಾಕೋದ್ರ ಮುಖಾಂತರ ಅವರು ಅಸಹಾಯಕರಾಗಿ ಬಡವರು, ಕೂಲಿ ಕಾರ್ಮಿಕರು, ಈ ಕಾರಣಕ್ಕಾಗಿ ಅವರಲ್ಲಿ ಹಣ ಇಲ್ಲ, ನೀವು ಹಣನ ಕೊಡಬೇಕು, ಮಗಳಿಗೆ ನಾನು ತಗೊಂಡು ಹೋಗ್ತೀನಿ ಅಂತ ಅನ್ನೋದ್ರಿಂದ ಅವಳಿಗೆ ಅಂದು ರಾತ್ರಿ 12 ಗಂಟೆಗೆ ಆ ಹುಡುಗಿಯನ್ನ ಅಪಹರಿಸ್ತಾನೆ ಲಖನ್. ರಾತ್ರಿ ಹೋದ ತಿಂಗಳ 12 ಗಂಟೆಗೆ ಆ ಲಖನ ಮಗುವಿನ ಅಪ್ರಾಪ್ತ ಬಾಲಕಿಯನ್ನ ಅಪಹರಿಸ್ತಾನೆ. ಅದರ ನಂತರ ಆಗಂತ ಘಟನೆ ಏನಾಗ್ತದ ಅಂತಂದ್ರೆ 7ನೇ ತಾರೀಕ 8ನೇ ತಾರೀಕದಂದು ಏಕಾಏಕಿಯಾಗಿ ಆ ಬಾಲಕಿಯ ತಂದೆಗೆ, ತಾಯಿಗೆ ಫೋನ್ ಮುಖಾಂತರ ಹೇಳಿ ನಿಮ್ಮ ಮಗಳು
ನಿಮ್ಮ ಮಗಳೇನದ ಅಂದ್ರೆ 2 ಅಂತಸ್ತಿನ ಬಿಲ್ಡಿಂಗ್ ಮೇಲಿಂದು ಹಣಿಕ್ ಹಾಕ್ಲಾಕ್ ನೋಡಕ್ ಹೋಗಿ ಮೇಲಿಂದ ಬಿದ್ದಿದ್ದಾಳೆ. ನಾವು ದವಾಖಾನೆಗೆ ಹೋಗ್ಲತ್ತಿದ್ದೆವು, ನೀವು ಬರಬೇಕು ಅಂತ ಹೇಳಿ ಫೋನ್ ಮುಖಾಂತರ ಮಾಡಿದ್ರಿಂದ ಅವರು ನಾವು ಗುರುನಾನಕ್ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೇವೆ ಅಂತ ಹೇಳೋದ್ರಿಂದ ಪಾಲಕರಲ್ಲಿ ಬಂದು ನೋಡೋಷ್ಟರಲ್ಲಿ ಮಗುವಿನ ಜೀವ ಹೋಗಿರ್ತದೆ. ಮಗುವಿನ ಜೀವ ಹೋಗಿರ್ತದೆ. ಅದು ಯಾವ್ದು ಹೋಗಿರ್ತದೆ? ಮೈ ತುಂಬ, ಕೈಗೆ ಕಾಲಿಗೆ ಕೊಯ್ದಿದ್ದು, ಎಲ್ಲಿ ಬಂತಲ್ಲಿ ಹೊಡೆದಿದ್ದು, ಸುಮಾರು ಮೈಯೆಲ್ಲ ಏನದ ಅಂದ್ರೆ ಎಲ್ಲಾ ಕಡೆ ಏನದಂದ್ರೆ ರಕ್ತ ಗಾಯಗಳು, ಮೂಗಿನಲ್ಲಿ ಏನದಂದ್ರೆ ರಕ್ತ ಬಂದಿದ್ದು. ಈ ರೀತಿಯಾದಂತ ಚಿತ್ರಹಿಂಸೆ ಕೊಟ್ಟು ಲೈಂಗಿಕ, ವಿಶೇಷವಾಗಿ ಲೈಂಗಿಕ ದೌರ್ಜನ್ಯ ಮಾಡಿ ಆ ಲಖನ್ ಅಂತಕ್ಕಂಥ ಕ್ರೂರಿ ಕೊಲೆ ಮಾಡಿದ ನಂತರ ಮೇಲಿಂದ ಬಿಸಾಕಿ ಅವರು ಇದು ಆಕಸ್ಮಿಕವಾಗಿ ಕೊಲೆಯಾಗಿದೆ, ಬಿದ್ದಿದ್ದಾನೆ ಅಂತಂದು ಪಾಲಕರಿಗೆ ಪುಸಲಾಯಿಸಿ FIR ದಲ್ಲಿ ಪಾಲಕರು ಹೇಳಿದ ಹಾಗೆ ವರದಿಯನ್ನು ಬರಲಾರ್ದೇನೆ ಅವರನ್ನ ಮಾನಸಿಕವಾಗಿ ಒತ್ತಡದಿಂದ ಒಂದು ಕಡೆ ಪೊಲೀಸು ಇನ್ನೊಂದು ಕಡೆ ದಲಾಲರ ಮುಖಾಂತರ ಪಾಲಕರಿಗೆ, ಅಮಾಯಕಿರ್ತಕ್ಕಂಥ ಪಾಲಕರು, ಅನ್ಎಜುಕೇಟೆಡ್ ಬಡವರು, ಯಾವುದೇ ದೋಚನೆ ಕನ್ಫ್ಯೂಷನ್ ನಲ್ಲಿ ಏನ್ ಮಾಡಬೇಕು ಅಂತಕ್ಕಂಥ ಗೊತ್ತಾಗಲಾರ್ದಂತ ಆ ಲೆವೆಲ್ದಲ್ಲಿ ಏನದಂದ್ರ ಪಾಲಕರಿಗೆ ಗೊಂದಲ ಸೃಷ್ಟಿ ಮಾಡಿ ಮಾನಸಿಕ ಹಿಂಸೆ ಕೊಡೋದ್ರಿಂದ ದಿನಾಂಕ 9ನೇ ತಾರೀಕು 9/5/2026 ಅವತ್ತ ಏನ್ ಹೇಳ್ತಾರೆ ಅಂತಂದ್ರೆ 8ನೇ ತಾರೀಕು 5/12 ಏನದಂದ್ರ ಚಿಕಿತ್ಸೆ ಫಲಕಾರಿ ಆಗದೆ ಸಾವಾಗಿದೆ ಅಂತ FIR ಬಂದಿದೆ. ಅಲ್ಲೇನಂತಂದ್ರೆ ಅವಳೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ FIR ಮಾಡಿದ್ದಾರೆ. ಅಂದ್ರೆ ಅವಳೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ FIR ಮಾಡಿದ್ದಾರೆ. ನೆಕ್ಸ್ಟ್ ಸುಮಾರು ಎಲ್ಲ ಕಡೆ ಇದರ ವಿಷಯ ಗೊತ್ತಾಯಿತು. ಕೆಲವು ಸ್ವಾಭಿಮಾನಿಗಳ ಈ ವಿಷಯನ ಪ್ರಸ್ತಾವ ಮಾಡಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನಿನ್ನೆ ದಿನ ನಮಗೆ ಬಹಳ ವಿಪರ್ಯಾಸ ಆಗ್ತದ, ಬಹಳ ಖೇದ ಅನಿಸ್ತದ, ಬಹಳ ನಮಗೇನದಂದ್ರೆ ಅನ್ಸೆಕ್ಯೂರ್ಡ್ ಫೀಲ್ ಆಗ್ತದೆ ಈ ಜಿಲ್ಲೆಯಲ್ಲಿ. ಕಾರಣ ಏನಂದ್ರ ಯಾವ ವ್ಯಕ್ತಿ ಕೊಲೆ ಮಾಡಿದ್ದಾನ ಆ ವ್ಯಕ್ತಿಯನ್ನ ನಿನ್ನೆ SP ಸಾಹೇಬರು SP ಆಫೀಸ್ನಲ್ಲಿ ಆ ಕೊಲೆ ಮಾಡಿದಂತ ವ್ಯಕ್ತಿ ಲಖನ್ ತಂದೆ ಬಾಬುರಾವ್ ಪವಾರ್ ಮತ್ತ ಆ ಅಪ್ರಾಪ್ತ ಬಾಲಕಿಯ ತಂದೆ ತಾಯಿಯನ್ನ ಇಬ್ಬರನ್ನು ಕೂಡಿಸಿ ಸಂಜೋತ ಮಾಡ್ಲಿಕ್ಕೆ ಏನದ ಅಂತಂದ್ರೆ ಬಹಳ ಸುಮಾರು 2 ಗಂಟೆಗಳ ಹರಸಾಹಸ ಮಾಡಿದ್ದಾರೆ. ಹರಸಾಹಸ ಮಾಡಿದ್ದಾರೆ. ಇದನ್ನ ಪ್ರಸ್ತಾವ ಮಾಡತಕ್ಕಂತ ಜಿಲ್ಲೆಯ ಸಂಘಟನೆಯ ಪ್ರಮುಖರ ಪ್ರಸ್ತಾವ ಮಾಡಿದಾಗ ಅಲ್ಲಿ ಸಂಘಟನೆಗಾರರನ್ನ ನಿಮ್ಮ ಮೇಲೆ ಕೇಸ್ ಮಾಡ್ತೀನಿ, ಸುಮಾರು 5 ಜನರ ಮೇಲೆ ಏನದ ಅಂತಂದ್ರೆ ನೋಟಿಸ್ ಕೊಡಲಾಗಿದೆ ಈಗಾಗಲೇ. ಇದನ್ನ ಈ ಅನ್ಯಾಯವನ್ನ ಖಂಡಿಸಲಿಕ್ಕೆ ಪ್ರಸ್ತಾವ ಮಾಡಲಿಕ್ಕೆ ಈ ದೇಶದ ಸಂವಿಧಾನ ಕೊಟ್ಟಿದೆ. ಯಾರಿಗೆ ಅವ್ರಿಗೆ ನಿನ್ನೆ ಮೊನ್ನೆ ಕೇಳಿದಲ್ಲಿ ಕೂಡಿಸಿದ್ದಾರೆ ಪೊಲೀಸ್ ಸ್ಟೇಷನ್ದಲ್ಲಿ ನೋಟಿಸ್ ಕೊಟ್ಟಿದ್ರೆ ಅವ್ರಿಗೆ ನೀವು ಹಿಂಗೆ ಯಾಕೆ ಕೇಳತ್ತೀರಿ ನೀವು ಅಂತ. ನಿನ್ನೆ ನಮ್ಮ KRS ಪಾಟೀಲ್ ಅವರು ಪ್ರಶ್ನೆ ಮಾಡಿದ್ರೆ ನನ್ನ ಮಾತು ಕೇಳದಿದ್ರೆ ಮಾತ್ರ ಇದ್ರೊಳಗಡೆ ಇರಬೇಕು, ಇಲ್ಲ ಅಂದ್ರೆ ಹೊರಗಡೆ ಹೋಗ್ಬೇಕಂತ ನಿನ್ನೆ ಮೀಟಿಂಗ್ನಲ್ಲಿ SP ಅವ್ರು ಹೊರಗಡೆ ಹಾಕಿದ್ರು ಅವ್ರಿಗೆ. ಇದು ನಾವು ಈ ದೇಶದಲ್ಲಿ ನಾವು ಸ್ವತಂತ್ರ ಭಾರತದಲ್ಲಿ ಬದುಕ್ತಾ ಇದ್ದೇವೆ ಅಥವಾ ಬ್ರಿಟಿಷ್ ಕಾನೂನಿನಲ್ಲಿ ಬದುಕ್ತಾ ಇದ್ದೇವೆ. ಈ ರೀತಿ ಒಂದು ಕಡೆ ಅಪ್ರಾಪ್ತ ಬಾಲಕಿಯ ಲೈಂಗಿಕ ದೌರ್ಜನ್ಯ ಜೊತೆ ಕೊಲೆ ಆಗಿದೆ. ಆ ಕೊಲೆ ಆರೋಪಿಯನ್ನ ತಮ್ಮ ಜೊತೆಗೆ ಇಟ್ಕೊಂಡು ಸಂಧಾನ ಮಾಡ್ಲಿಕ್ಕೆ SP ಹೊರಟಿದ್ದಾರೆ. ಮತ್ತೆ ಕೊಲೆಯನ್ನ ಖಂಡಿಸಿ ನ್ಯಾಯಪರವಾಗಿ ಮಾತಾಡೋರಿಗೆಲ್ಲ ಅವರು ಕೇಸ್ ಮಾಡ್ಲಿಕ್ಕೆ ಅಂದಿಸ್ತಾ ಇದ್ದಾರೆ. ಇದು ಯಾವ ನ್ಯಾಯದಲ್ಲಿ? ಮಾನ್ಯ ಸಚಿವರು, ಉಸ್ತುವಾರಿ ಸಚಿವರೇ, ನಿಮ್ಮನ್ನ ನಾವು ನೇರವಾಗಿ ಕೇಳಕ್ ಇಷ್ಟಪಡ್ತಾ ಇದ್ದೇವೆ. ಈ ಜಿಲ್ಲೆಯಲ್ಲಿ ಕಾನೂನು ಮತ್ತು
ಸುವ್ಯವಸ್ಥೆ ದಲಿತರಿಗಾಗಿ ಯಾವ ಹಂತದಲ್ಲಿದೆ? ನಾವು ದಲಿತರು ನಿಮ್ಮನ್ನು ವೋಟ್ ಹಾಕಿ ನಾವು ಸುರಕ್ಷಿತವಾಗಿ ಬದುಕ್ತಾ ಇದ್ದೇವಾ ಇಲ್ಲ ಅಂತಕ್ಕಂಥದ್ದು ನಮಗೆ ಭಯ ಬರ್ತಾ ಇದೆ. ಹಾಗಾಗಿ ಇದನ್ನ ಆದ್ಮೇಲೆ ನಿನ್ನೆ ಮತ್ತೆ ಇದೆಲ್ಲ ಡ್ರಾಮಾ ಆದ್ಮೇಲೆ ನಿನ್ನೆ ಆ ಮೊದಲನೇ ಕೇಸಲ್ಲಿ ಯಾವುದೇ ವ್ಯಕ್ತಿ ಹೆಸರಿಲ್ಲ, ಅವಳೇ ಏನದಂದ್ರೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಬರ್ತದೆ. ಹಾ, ಆ ನಂತರ ನಿನ್ನೆ ಎಲ್ಲ ಸಂಘಟಕರು ಎಲ್ಲರೂ ಸೇರಿ SP ಆಫೀಸ್ಗೆ ಹೋಗಿ ಅವ್ರ ಜೊತೆ ಸಂವಾದ ಆದ್ಮೇಲೆ ರಾತ್ರಿ ನಿನ್ನೆ 13ನೇ ತಾರೀಕು ರಾತ್ರಿ ಅವ್ರಿಗೆ ಏನಾಗ್ತಾರೆ ಮತ್ತೆ ಕೂಡ ಏನದಂದ್ರೆ ಆ ಹುಡುಗಿಗೆ ಯಾವ ರೀತಿ ಅಂದ್ರೆ ಕೋಚ್ ಹಣ ಕೊಡುವವರೆಗೆ ನಿನಗೆ ಕೋಚ್ ಕೊಡಲ್ಲ, ಕೋಚಿಂಗ್ ಮಾಡಲ್ಲ, ನೀ ಇದ್ರು ಇರು ಅಥವಾ ಸತ್ತರ ಸಾಯಿ ನಮಗೆ ಫರಕ್ ಬೀಳಲ್ಲ ಅಂತ ಇವ ಆ ಹುಡುಗಿಗೆ ಚಿತ್ರಹಿಂಸೆ ಕೊಡೋದ್ರ ಮುಖಾಂತರ ಆ ಹುಡುಗಿ ಮೇಲಿನ ಬಿದ್ದು ಸತ್ತಿದ್ದಾಳೆ ಅಂತ 108 BNS ಸೆಕ್ಷನ್ದಲ್ಲಿ ಹಾಕಿದ್ದಾರೆ. ಅಂದ್ರೆ ಆತ್ಮಹತ್ಯೆಗೆ ಪ್ರಚೋದನೆ ಮಾಡಿದ್ದಾರೆ ಅಂದ್ರೆ ನೇರವಾಗಿ ಆತ್ಮಹತ್ಯೆ ಕೊಲೆ ಮಾಡಿದಾರೆ ಅಂತ ನಾನು ಇಲ್ಲ. ಎಷ್ಟು ವ್ಯವಸ್ಥಿತವಾಗಿ ಆ ಆರೋಪಿಯನ್ನ, ಆ ಕೊಲೆಗಡಕನನ್ನ ಇವರು ರಕ್ಷಿಸ್ತಾ ಇದ್ದಾರೆ. ಸಹವಾಗಿ ಈ ಜಿಲ್ಲೆಯಲ್ಲಿರ್ತಕ್ಕಂಥ ದಲಿತರು ದಲಿತರಲ್ಲಿ ಯಾವುದೇ ಅಧಿಕಾರ ಇಲ್ಲ. ಹಾಗಾಗಿ ನಿರಂತರವಾಗಿ 2 ವರ್ಷದಿಂದ ದಲಿತರ ಮೇಲೆ ನಿರಂತರವಾಗಿ ದೌರ್ಜನ್ಯಗಳು, ದಬ್ಬಾಳಿಕೆಗಳು ನಡೀತಾನೆ ಇದೆ. ಅದರಲ್ಲಿ ವಿಶೇಷವಾಗಿ ಇದರಲ್ಲಿ ಕಾರಣ ಏನದಂದ್ರ ಕ್ಷೇತ್ರದ MLA ಪ್ರಭು ಚವ್ಹಾಣ್ ಅವರ ನೇರವಾದಂತ ಈ ಆರೋಪಿಗೆ ಬಚಾಯಿಸಲಿಕ್ಕೆ, ರಕ್ಷಣೆ ಮಾಡಲಿಕ್ಕೆ ಇವ್ರೇನದ ಅಂತಂದ್ರೆ ಇವರು ಒಳಗಡೆ ಏನದಂದ್ರೆ ಅವರು ಸಹಕಾರಿಗಳು ಇವರು ಒಳಗಿಂದ ಏನದಂದ್ರೆ ಅವ್ರಿಗೆ ಹೆಲ್ಪ್ ಮಾಡೋ ಕಾರಣಕ್ಕಾಗಿ ಇವರನ್ನ ಈ ಆರೋಪಿಯನ್ನ ರಕ್ಷಿಸ್ತಾ ಇದ್ದಾರೆ. ಪ್ರಜಾತಿ ಇರೋ ಕಾರಣಕ್ಕಾಗಿ ಅವ್ರು ಇನ್ನೂ ಇಲ್ಲಿವರೆಗೆ ಕೊಲೆ ಆದಂತ ಮನೆಗೆ ಸಾಂತ್ವನ ಹೇಳಕ್ ಹೋಗಿಲ್ಲ. ಯಾವುದೋ ಧರ್ಮಾಂತರ ಆಗ್ಯದಂತಂದು ಹುಮ್ನಾಬಾದ್ ಚುಡುಗುಪ್ಪ ತಾಲೂಕದಲ್ಲಿ ಬಂದು ಅವ್ರಿಗೆ ಮಾತಾಡ್ತಾರ. ಅದು ಕೊಲೆ ಆದಂತ ತನ್ನ ಕ್ಷೇತ್ರದಲ್ಲಿ ಕೊಲೆ ಆದಂತ ಅಪ್ರಾಪ್ತ ಬಾಲಿಕೆಯ ತಂದೆ ತಾಯರಿಗೆ ಸಾಂತ್ವನ ಕೂಡ ಹೇಳ್ತಕ್ಕಂತ ನೈತಿಕತೆ ಇಲ್ಲ ಅವ್ರ ಹತ್ರ. ಇದು ಎಲ್ಲರೂ ಕೂಡ ಏನದಂದ್ರ ಇದು ದೊಡ್ಡ ಸಂಚದ ಈ ಆರೋಪಿಗೆ ಬಚಾಯಿಸಲಿಕ್ಕೆ. ಹಾಗಾಗಿ ನಮ್ಮ ಹಕ್ಕೊತ್ತಾಯ ಏನಂದ್ರ ಇದು ಕೂಡಲೇ ಈ ಘಟನೆಯನ್ನ ಕಂಪ್ಲೀಟ್ ಆಗಿ ಮಾನ್ಯ ಉಸ್ತುವಾರಿ ಸಚಿವರು ಗಣನೆ ತಗೋಬೇಕು. ಗಣನೆ ತಗೊಂಡು ಈ ಘಟನೆಯನ್ನ ವಿಶೇಷ ತನಿಖಾ ತಂಡ ಅಂದ್ರೆ SITಗೆ ಏನಂದ್ರೆ ಒಪ್ಪಿಸಬೇಕು. SITಗೆ ಒಪ್ಪಿಸಬೇಕು. ಎರಡನೇದು ಪುನಃ ಆ ಶವನ ಹೊರಗಡೆ ತೆಗೆದು ಪುನಃ ಶವ ಪರೀಕ್ಷೆ ಮಾಡಬೇಕು. ಆ ಶವ ಪರೀಕ್ಷೆ ತಂಡ ನಾವು ಜಿಲ್ಲೆಯಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆ ಮತ್ತು ವೈದ್ಯಾಧಿಕಾರಿ ಮೇಲೆ ನಮಗೆ ಭರವಸೆ ಇಲ್ಲ. ಅನ್ಯ ಜಿಲ್ಲೆಯ ಎಕ್ಸ್ಪರ್ಟ್ಸ್ ಗಳನ್ನ, ನಿಷ್ಪಕ್ಷಪಾತವಾಗಿರ್ತಕ್ಕಂಥ ದಕ್ಷ ಆಡಳಿತಗಾರರನ್ನ ಈ ತನಿಖೆಗೆ ನಿಯೋಜನೆ ಮಾಡಬೇಕು. ನಮಗೆ ಈ ಜಿಲ್ಲೆಯ ದಲಿತರಿಗೆ ಈ ಜಿಲ್ಲೆಯಲ್ಲಿರ್ತಕ್ಕಂಥ SP ಅವ್ರ ಮೇಲೆ ಯಾವುದೇ ರೀತಿಯ ವಿಶ್ವಾಸ ಇಲ್ಲ. ಅವರನ್ನ ಕೂಡಲೇ ಬೀದರ್ ಜಿಲ್ಲೆಯಿಂದ ವರ್ಗಾವಣೆ ಮಾಡಬೇಕಂತಂದು ಈ ಪತ್ರಿಕಾ ವೇದಿಕೆ ಮುಖಾಂತರ ಎಲ್ಲರ ಮುಖಾಂತರ ನಾವು ನಿಮ್ಮ ಪತ್ರಿಕಾ ಮುಖಾಂತರ ನಾವು ಒತ್ತಾಯ ಮಾಡ್ತೀವಿ. ರಚಿಸಿದ ಮೇಲೆ ಆ ಕುಖ್ಯಾತಿ ಅಥವಾ ಕ್ರೂರಿಯನ್ನ ಸಾಧ್ಯ ಆದಷ್ಟು ಆ ತನಿಖೆ ಆದ್ಮೇಲೆ, ಆ ಆರೋಪಿಯ ತನಿಖೆ ಆದ್ಮೇಲೆ ಅವರಿಗೆ ಕಠಿಣವಾದಂತ ಶಿಕ್ಷೆ ಒಳಪಡಿಸಬೇಕು ಅನ್ನೋದೇ ನಮ್ಮ ಒಟ್ಟಾರೆಯಾದಂತ ಒತ್ತಾಯ. ಕರೆಯೋದು ಏನಂದ್ರೆ, ಈ ಜಿಲ್ಲೆಯಲ್ಲಿ ನಿರಂತರವಾಗಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ರಾಜ್ಯದಲ್ಲೇ ಅಷ್ಟೇ ಅಲ್ಲ, ವಿಶೇಷವಾಗಿ ಜಿಲ್ಲೆಯಲ್ಲಿ ಬಾಲ್ಕಿ ಇರಬಹುದು, ಬೀದರ್ ಇರಬಹುದು, ಹೀಗಾಗಿ ಸುಮಾರು ಎಲ್ಲಾ ತಾಲೂಕಿನಲ್ಲಿ ಏನಂತಂದ್ರೆ ವಿಶೇಷವಾಗಿ SC ST OBC ಮೈನಾರಿಟಿ ಮೇಲೆ ಏನಂದ್ರೆ ನಿರಂತರ ದಬ್ಬಾಳಿಕೆ ಆಗ್ತಾ ಇದೆ.
ಇದು ನೇರವಾಗಿ ಜಿಲ್ಲಾಡಳಿತ ವೈಫಲ್ಯತೆ ಅಂತ ಹೇಳಿ ಕಂಡು ಬರ್ತಾ ಇದೆ. ಸಾಕಷ್ಟು ಸಾರಿ ಬಾಲ್ಕಿ ತಾಲೂಕಿನಲ್ಲಿ ವಿಶೇಷವಾಗಿ ಏನಂತಂದ್ರೆ SC/ST ಗಳ ಮೇಲೆ ಬಹಳಷ್ಟು ದೌರ್ಜನ್ಯಗಳ ಕೇಸ್ಗಳನ್ನ ಆಗಿದ್ದಾವೆ. ಆದ್ರೂ ಕೂಡ ಆರೋಪಿಗಳಿಗೆ ಇನ್ನೂವರೆಗೆ ಯಾರನ್ನ ಅರೆಸ್ಟ್ ಮಾಡಿಲ್ಲ. ಅದು ಬಿಟ್ಟು ಆಮೇಲೆ ಯಾರು ಸಾಮಾಜಿಕ ಹೋರಾಟಗಾರರು ನ್ಯಾಯಪರವಾಗಿ ಧ್ವನಿ ಎತ್ತಕ್ಕಂಥವ್ರು ಪ್ರಮುಖರು ಅವ್ರ ಮೇಲೆ ಅಂತಂದ್ರೆ ಪ್ರಹಾರ ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಹೀಗಾಗಿ ಈ ಜಿಲ್ಲೆಯಲ್ಲಿ ವಿಶೇಷವಾಗಿ ಏನಂತಂದ್ರೆ ಜಿಲ್ಲಾಡಳಿತ ಹಾಗೂ ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಂಪೂರ್ಣ ಇರೋದ್ರ ಪ್ರಜಾಪ್ರಭುತ್ವ ಕಗ್ಗೊಲೆ ಮಾಡಿದ್ದಾರೆ ಅಂತ ಹೇಳಿ ಹೇಳಿಕೆ ಇಲ್ಲಿ ಸಾಬೀತಾಗ್ತಾ ಇದೆ. ಇಂಥದ್ರಲ್ಲಿ ನಿನ್ನೆ ಮೊನ್ನೆ ಏನಿದು ಘಟನೆ ಆಗಿದೆ ಅವರ ತಾಲೂಕಿನಲ್ಲಿ, ಕಮಲ್ನಗರ್ ತಾಲೂಕಿನಲ್ಲಿ, ಗೋಪುರ ಬೆಳಕುಣಿಯಲ್ಲಿ ಈ ಒಂದು ಅಪ್ರಾಪ್ತ ಬಾಲಿಕೆ ಮೇಲೆ ಏನಂದ್ರೆ ಅತ್ಯಾಚಾರ ಎಸಗಿ ಮತ್ತೆ ಕೊಲೆ ಆದ್ರೂ ಕೂಡ ಪೊಲೀಸ್ ಇಲಾಖೆನವರು ಇಲ್ಲಿವರೆಗೆ ಅದನ್ನ ತಂಡ ರಚನೆ ಮಾಡಿ ವಿಶೇಷವಾಗಿ ಅದಕ್ಕೆ ತನಿಖಾ ಕೈಗೊಳ್ಬೇಕು. ಮತ್ತೆ ಅದು ಪೋಸ್ಕೋ ಕಾಯ್ದೆ ಅಡಿಯಲ್ಲಿ ಏನಂದ್ರೆ ಪ್ರಕರಣ ದಾಖಲಿಸಬೇಕು. ಈಗಾಗಲೇ ನಮ್ಮ ಮುಖಂಡರು ಹಿರಿಯರು ಅಂಕುಶ್ ಹೋಗ್ಲಾಂಡ್ ಅವರು ಸವಿಸ್ತರವಾಗಿ ತಮಗೆ ಕೇಸ್ ಬಗ್ಗೆ ಎಲ್ಲ ಹೇಳಿದ್ದಾರೆ. ಹೀಗಾಗಿ ನಾವು ಹೇಳೋದೇನೆಂದ್ರೆ ಈ ಜಿಲ್ಲಾ ಉಸ್ತುವಾರಿ ಸಚಿವ ಅವ್ರ ಕೈಯಿಂದ ನ್ಯಾಯ ಕೊಡೋದಂತೂ ಆಗಲ್ಲ. ಲಾ ಅಂಡ್ ಆರ್ಡರ್ ಏನಿದೆ ಅಂದ್ರೆ ಸಂಪೂರ್ಣ ಹೆದಗೆಟ್ಟಿದೆ ಅಂತ ಹೇಳಿ ಇಲ್ಲಿ ಮೇಲ್ನೋಟ ಕಾಣ್ತಾ ಇದೆ. ಹೀಗಾಗಿ ಇಲ್ಲಿರುವಂತಹ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಅವರು ಪ್ರತಿ ಒಂದು ಕೇಸಲ್ಲೂ ಕೂಡ ಹೋಗಿ ಪೀಸ್ ಮೀಟಿಂಗ್ ಮಾಡ್ಲಿಕ್ಕೆ, ಆಮೇಲೆ ಪ್ರಕರಣ ಆದ್ಮೇಲೆ ಅವ್ರಿಗೆ ಸಮಾಧಾನ ಹೇಳಲಿಕ್ಕೆ ಹೋಗ್ತಾ ಇದ್ದಾರೆ. ಇದನ್ನು ಕೈ ಬಿಟ್ಟು ಈಗಾಗಲೇ ಅವರು ಮನೆ ತಾಯಿ ತಂದೆ ಮೇಲೆ ಏನಂದ್ರೆ ಅವರು ತುಂಬಾ ನೋವಿನಲ್ಲಿದ್ದಾರೆ. ಅವ್ರಿಗೆ ನ್ಯಾಯ ಕೊಡುವಂತ ಕೆಲಸ ಆಗ್ಬೇಕು, ಪೊಲೀಸ್ ಇಲಾಖೆನವರು ಅದು ಮಾಡಬೇಕು. ಅದನ್ನು ಬಿಟ್ಟು ಈ ನಿನ್ನೆ ಮನ್ಯಾಕೆರೆಯಲ್ಲಿ ನಮ್ಮ ರಾಜೇಶ್ ಶಿಂದೆ ಅವರು ಈಗ ಈ ಸಂಘಟನೆ ಜಿಲ್ಲಾಧ್ಯಕ್ಷರು ಅವ್ರಿಗೆ ಏನದಂತಂದ್ರೆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಏನದಂದ್ರೆ ಇದ್ರ ಬಗ್ಗೆ ಒಂದು 4 ಅಕ್ಷರ ಬರೆದಿ ಈ ತರ ಆಗ್ತಾ ಇದೆ ಜಿಲ್ಲೆಯಲ್ಲಿ, ಇದೊಂದು ಸಾವು ಹೇಗೆ ಆಗಿದೆ ಅಂತ ಹೇಳಿ ಬರ್ದಿದ್ದಕ್ಕೆ ಅವ್ರಿಗೆ ಏನದಂದ್ರೆ ಕೂಡಲೇ ಏನಾದ್ರೆ ಪೊಲೀಸರು ಬಂಧಿಸಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕುಂದಿರ್ತಾರೆ. ಮನೆ ಕಡೆ ಒಂದು ಘಟನೆಗೆ ಸಂಬಂಧಿಸಿದಂತೆ ಅವ್ರು ಪೋಸ್ಟ್ ಮಾಡಿದ್ರು ಫೇಸ್ಬುಕ್ ಅಲ್ಲಿ, ಸಾಮಾಜಿಕ ಜಾಲತಾಣ. ಅವ್ರಿಗೆ ಏನಿದೆ ಅಂತಂದ್ರೆ ಕೂಡಲೇ ಏನದ ಅಂದ್ರೆ ನಿನ್ನೆ ಸಾಯಂಕಾಲ ಅವ್ರಿಗೆ ಬಂಧಿಸಿ ಸ್ಟೇಷನ್ಗೆ ಒಯ್ದು ಕುಂದಿರ್ಸಿ ಯಾಕಪ್ಪ ಈ ತರ ಎಲ್ಲ ಬರೀತೀರಿ ಹಿಂಗೆಲ್ಲ ಮಾಡ್ತೀರಿ ಅಂತ ಹೇಳ್ತಾರೆ. ಅಲ್ಲ, ಘಟನೆ ಆಗಿದೆ, ಅದಾದ ನಂತರ ಅದ್ರ ಹಿಂದೆ ಇನ್ನ ಒಂದ್ ದಿವಸ ಹಿಂದೆ ಏನದ ಅಂತಂದ್ರೆ ಈ ಪ್ರಕರಣ ಸಂಬಂಧಿಸಿದಂತೆ ಪೊಲೀಸ್ ವರಿಷ್ಠಾಧಿಕಾರಿ ಭೇಟಿ ಆಗ್ಲಿಕ್ಕೆ ಅಂತ ಹೇಳಿ ಎಲ್ಲ ಪ್ರಮುಖರು, ಸ್ವಾಭಿಮಾನಿ ಸಂಘಟನೆ ಪ್ರಮುಖರು ಎಲ್ಲರೂ ಸೇರಿ ಜಿಲ್ಲೆಯಲ್ಲಿ ಏನದಂತಂದ್ರೆ ಇಂಥದೊಂದು ಘಟನೆ ಆಗಿದೆ ಅವರದ್ನಲ್ಲಿ ಅಂತ ಹೋಗಿ ಮನವಿ ಕೊಡ್ಲಾಕ ರೆಡಿ ಆದ್ರೆ ಅವತ್ತಿನ ದಿವಸ ಸಾಮಾಜಿಕ ಹೋರಾಟಗಾರರು ಅಂತಂದ್ರೆ ಮತ್ತೆ ತಿರ್ಗಾ ಒಂದು ಬಾಲ್ಕಿ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ ಇನ್ನೊಬ್ರಿಗೆ, ರಾಹುಲ್ ಖಂದಾರೆ ಅನ್ನೋರಿಗೆ. ಈ ಒಂದು ಪ್ರಕರಣದಲ್ಲಿ ಎಲ್ಲರೂ ಈ ತರ ಆಗಿದೆ ನ್ಯಾಯ ಕೇಳಕ್ಕೆ ಏನೋ ಒಂದ್ ಕಡೆ ಕುಂತಿದ್ರು ಕೂಡ ಅವ್ರಿಗೆ ಹತ್ತಿಕ ಕೆಲಸ ಏನೋದನ್ನ ಇಲ್ಲಿ ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಅವರಿಗೆ ಮೇಕರ್ ಪೊಲೀಸ್ ಸ್ಟೇಷನ್ ಒಂದು ಸುದರ್ಶನ್ ರೆಡ್ಡಿ ಅಂತ ಹೇಳಿ PSI ಅವ್ರು ಬಂದು ಅವರನ್ನ ಬಂಧಿಸ್ಕೊಂಡು ಅವ್ರ ಕಾರಲ್ಲಿ ತಗೊಂಡೋಗಿ ಬಾಲ್ಕಿ ಸರ್ಕಲ್ ಆಫೀಸ್ ಕೂಡ ಹಾಕ್ತಾರ. ಯಾಕಪ್ಪ ನೀವು ಇದೆಲ್ಲ ಮಾಡ್ತೀರಿ, ನಿಮ್ ಕೈಯಿಂದ ನ್ಯಾಯ ಕೊಡಕ್ ಆಗಲ್ಲ ಅಂತಂದ್ರೆ ನೀವು ನಿಮ್ ಕುರ್ಚಿ ಬಿಟ್ಟು ತೊಲಗಬೇಕು, ಯಾರ ಮನೆ ಕಾಯೋದ್ರ ಕಾಯ್ಬೇಕು. ಅದನ್ನು ಬಿಟ್ಟು ನೀವು ಈ ಒಂದು ಸಾಮಾಜಿಕ ಹೋರಾಟಗಾರರು ಮತ್ತೆ ಈ ವಿಶೇಷವಾಗಿ ಜಿಲ್ಲೆಯ ಪತ್ರಕರ್ತರಿಗೆ ಏನದ ಅಂತಂದ್ರೆ ಯಾವ್ದು ರಕ್ಷಣೆ ಇಲ್ಲ. ಪತ್ರಕರ್ತರ ಮೇಲೆ ಹಲ್ಲೆ ಆದ್ರು ಅವ್ರಿಗೆ ನ್ಯಾಯ ಕೊಡಲ್ಲ. ನೀವು FIR ಅಲ್ಲಿ ಏನದಂದ್ರೆ ಬೀರಿ ಬೋರ್ಡ್ ಹಾಕ್ತೀರಿ, ನಿಮ್ಮಿಂದ ಆಗಲ್ಲ ನ್ಯಾಯ ಕೊಡೋದು, ಅದು ಸ್ಪಷ್ಟ ಮೇಲ್ನೋಟ ಕಾಣ್ತಾ ಇದೆ. ಹೀಗಾಗಿ ನಾವು ಗೃಹ ಸಚಿವರಿಗೆ ಆಗ್ರಹ ಮಾಡೋದೇನಂದ್ರೆ ಇಲ್ಲಿವರೆಗೆ ನಮ್ಮ ಮುಖಂಡರು ಮಾತಾಡಿದರೆ ನೀವು ಕೂಡಲೇ SIT ತಂಡ ರಚನೆ ಮಾಡಬೇಕು. ಪೋಸ್ಕೆ ಕಾಯ್ದೆ ಅಡಿಯಲ್ಲಿ ಬಾಲಿಕೆ ಏನಂತಂದ್ರೆ ಪ್ರಕರಣ ದಾಖಲಿಸಿ ನ್ಯಾಯ ಒದಗಿಸ್ಕೊಡುವಂತ ಕೆಲಸ ಮಾಡಬೇಕು. ವಿಶೇಷ ತಂಡ ರಚನೆ ಮಾಡಿ ನಾವು ಎಲ್ಲಿವರೆಗೆ ಇದು ವಿಶೇಷ ತಂಡ ರಚನೆ ಆಗಿ ವೈದ್ಯಾಧಿಕಾರಿಗಳಾಗಲಿ ಮತ್ತೆ ಇಲಾಖೆಯವರು ಇದನ್ನ ಯಾವುದೇ ರೀತಿಯಾದ ರಾಜಕೀಯ ಒತ್ತಡಕ್ಕೆ ಬರಲಾರ್ದೆ ಅಲ್ಲಿರೋ ಶಾಸಕರು, ಅವರಾದ ಶಾಸಕರು ದಲಿತರ ಓಟ್ಗಳು ತಗೊಂಡು ಇದರಲ್ಲಿ ರಿಸರ್ವ್ ಕ್ಷೇತ್ರದಲ್ಲಿ ಗೆದ್ದು ಶಾಸಕರಾಗಿದ್ದಾರೆ. ಅವ್ರ ಹತ್ರ ಅದು ನೈತಿಕತೆ ಇಲ್ಲ. ಇಲ್ಲಿವರೆಗೆ ಅವ್ರ ಮನೆ ಹೋಗಿ ಸಾಕನ್ನು ಹೇಳಿಕೆ ಆಗಿಲ್ಲ, ನ್ಯಾಯ ಕೊಡುವಂತೂ ಆಗಲ್ಲ. ಹೀಗಾಗಿ ಅಲ್ಲಿರುವ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ವಿಶೇಷವಾಗಿ ಬಹಳಷ್ಟು ಸಾರಿ ಏನದ ಅಂತಂದ್ರೆ ಇಂಥ ಘಟನೆಗಳು ಸಂಬಂಧಿತವಾಗಿ ನಾವು ಹೋರಾಟ ಕೂಡ ಮಾಡಿದೀವಿ. ಮತ್ತೆ ನಮ್ಮ ಹತ್ತಿಕ ಕೆಲಸನೂ ಕೂಡ ನಮ್ಮ ಸಾಮಾಜಿಕ ಹೋರಾಟಗಾರರಿಗೆ ಏನದಂದ್ರೆ ನ್ಯಾಯಪರವಾಗಿ ಮಾತಾಡ್ಲಿಕ್ಕೆ ಹೋದಾಗ ಅವ್ರ ಮೇಲೆ ಪ್ರಕರಣ ದಾಖಲಿಸೋದು, ಅವ್ರಿಗೆ ಬಂಧಿಸೋದು, ಇವೆಲ್ಲ ಬಹಳಷ್ಟು ನೀವು ಗಮನಕ್ಕಿದೆ ನಿಮಗೂ ಕೂಡ. ಅದಕ್ಕೆ ಇಲ್ಲಿ ಪತ್ರಿಕಾ
ಮಾಧ್ಯಮದವರು ಏನು ಕೂಡ ಅವ್ರ ಮೇಲೂ ಹಲ್ಲೆ ಆದ್ರು, ಪತ್ರಿಕೆ ರಿಪೋರ್ಟರ್ಗಳ ಮೇಲೂ ಕೂಡ ಹಲ್ಲೆ ಆದ್ರೂ ಅವರಿಗೂ ರಕ್ಷಣೆ ಕೊಡಕ್ ಆಗ್ತಾ ಇಲ್ಲ. ಹೀಗಾಗಿ ಇಂಥ ಒಂದು ಇದರ ಘಟನೆಗಳು ಏನಂದ್ರೆ ನಿಮಗೆ ನ್ಯಾಯ ಕೊಡಕ್ ಆಗಲ್ಲ ಅಂದ್ರೆ ನೀವು ಆಚೆಗೆ ಹೋಗ್ಬೇಕು. ಹೀಗಾಗಿ ಜಿಲ್ಲಾ ಉಸ್ತುವಾರಿ ವಿಶೇಷವಾಗಿ ನೀವು ರಾಜೀನಾಮೆ ಪಡಿಬೇಕು. ನಿಮ್ಮಿಂದ ಈ SC/ST OBC ಮೈನಾರಿಟಿ ಓಟ್ಗಳು ತಗೊಂಡು ಏನದಂದ್ರೆ ನೀವು ಜಿಲ್ಲಾ ಉಸ್ತುವಾರಿಯಾಗಿ ನಿಮ್ಗೆ ನ್ಯಾಯ ಕೊಡಕ್ ಆಗ್ತಿಲ್ಲ ಅಂದ್ರೆ ನೀವು ರಾಜೀನಾಮೆ ಪಡಿಬೇಕು ಕೂಡಲೇ. ಮತ್ ಈಗ ಗೃಹ ಸಚಿವರಿಗೆ ನಾವು ಮನವಿ ಮಾಡೋದೇನಂದ್ರೆ ವರಿಷ್ಠಾಧಿಕಾರಿಗಳು ಈಗಾಗಲೇ ಈ ಕೇಸಲ್ಲಿ ಇವರು ತನಿಖೆ ಕೈಗೊಂಡು ವಿಶೇಷವಾಗಿ ತಂಡ ರಚನೆ ಮಾಡಿ ನ್ಯಾಯ ಕೊಡೋದೇನಂದ್ರೆ ನೀವು ಆದೇಶ ಮಾಡ್ಬೇಕಂತೇಳಿ ಈ ಮೂಲಕ ನಾನು ನಿರಂತರವಾಗಿ ದಲಿತರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಅನ್ಯಾಯ ಆಗ್ತಾನೆ ಇದೆ. ಹಾಗಾಗಿ ಅಂತ ಆರೋಪಿಯನ್ನು ಎನ್ಕೌಂಟರ್ ಮಾಡಬೇಕಿತ್ತು. ಆದರೆ ತನಿಖೆ ಆದ ಮೇಲೆ ಸೂಕ್ತ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಹಾಗಾಗಿ ಅಂತ ಕೆಲವೊಂದು ಗಟ್ಟಿ ನಿರ್ಧಾರ ತೆಗೆದುಕೊಂಡಾಗ ಇಂಥ ಸಮಾಜದಲ್ಲಿ ಆಗುವಂತಹ ಹೇಯ ಕೃತ್ಯಗಳನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಆಗುತ್ತದೆ ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ಅವರು ಮ್ಯಾಲಿಗೆ ಬಿದ್ದಾರ ಅಂತ ಹೇಳ್ತಾ ಇದ್ದಾರೆ. ಮ್ಯಾಲಿಗೆ ಬಿದ್ದ ಅವರು ಒಂದು ವೇಳೆ ಮ್ಯಾಗಿನ ಬಿದ್ದಾರ ಅಂತ ತಿಳ್ಕೊರಿ. ಅವ್ರಿಗೆ ತಂದೆ ತಾಯಿಗೆ ಇನ್ಫಾರ್ಮೇಶನ್ ಇಲ್ಲದೆ ಡೈರೆಕ್ಟ್ ಗುರುನಾನಕ್ ಆಸ್ಪತ್ರೆಗೆ ಕರ್ಕೊಂಡ್ ಬರ್ತಾರೆ. ಗುರುನಾನಕ್ ಆಸ್ಪತ್ರೆಗೆ ಅವ್ರ ತಾಯಿ ತಂದೆ ಎಲ್ಲ ಬಂದಾಗ ಮತ್ತೆ ಪೋಸ್ಟ್ ಮಾರ್ಟಮ್ಗೋಸ್ಕರ ಅಲ್ಲಿ ಗೌರ್ಮೆಂಟ್ ಬ್ರಿಮ್ಸ್ ಹಾಸ್ಪಿಟಲ್ ಹೋಗುವಾಗ ನೀವು ನಾವು ಬರ್ತೇವೆ ಅಂತ ಅಲ್ಲಿ ಪರಾರಿ ಆಗಿದ್ದಾನೆ. ಮತ್ತೆ ಪರಾರಿ ಆಗಿದ್ದಾದ್ರೆ ಯಾಕೆ ಆತ ಕರೆಕ್ಟ್ ಆವತ್ತ ಎಲ್ಲಿ ಭಯ ಇದ್ದಿಲ್ಲ ಅಂದ್ರೆ ಪೋಸ್ಟ್ ಮಾರ್ಟಮ್ ಎದುರುಗಡೆ ನಿಂತು ಅದು ಮಾಡಿಸ್ಬೇಕಿತ್ತು. ಆ ಒಂದು ಕೆಲಸಕ್ಕೆ ಆತ ಹೋಗ್ಲಿಲ್ಲ. ಹಾಗಾಗಿ ಮೊಟ್ಟ ಮೊದಲದಾಗಿ ಅಪ್ರಾಪ್ತ ಬಾಲಿಕೆ ಆಗಿದ್ದರಿಂದ ಪೋಸ್ಕೋ ಪ್ರಕರಣದ ಅಡಿಯಲ್ಲಿ ಒಂದು ಪ್ರಕರಣ ದಾಖಲೆ ಮಾಡಬೇಕು. ಆಮೇಲೆ ಮರ್ಡರ್ ಕೇಸ್ನಲ್ಲಿ IPC ಸೆಕ್ಷನ್ ಕೊಲೆ ಪ್ರಕರಣದಲ್ಲಿ ಪ್ರಕರಣ ಕೂಡ ದಾಖಲೆ ಮಾಡಬೇಕು. ಹಾಗೆ ಅದು ಸಂಪೂರ್ಣ ಅದು ರೀಪೋಸ್ಟ್ ಮಾರ್ಟಮ್ ಅದು ಮಣ್ಣು ಮಾಡಿದಾರಂತೆ. ಆ ಮಣ್ಣು ಮಾಡಿದ ಹಣವನ್ನು ತೆಗೆದು ರೀಪೋಸ್ಟ್ ಮಾರ್ಟಮ್ಗೆ ತನಿಖೆ ವಹಿಸಿ ಅದು ಮರು ತನಿಖೆ ಕುಲಂಕುಷವಾಗಿ ಪರಿಶೀಲನೆ ಮಾಡಬೇಕು. ಅದೇ ರೀತಿಯಾಗಿ SIT ತನಿಖಾ ವಹಿಸ್ಬೇಕಂತ ಹೇಳ್ತಂದ್ರೆ ಇದು ಸ್ಪೆಷಲ್ CBIಗೆ ವಹಿಸಿದ್ರೆ ಆ ಒಂದು ಕುಟುಂಬಕ್ಕೆ ಸೂಕ್ತ ನ್ಯಾಯ ಸಿಗ್ತದೆ ಎಂಬುದು ನನ್ನ ಅಭಿಪ್ರಾಯ. ಹಾಗಾಗಿ ಬ್ರೇನ್ ಟೆಸ್ಟ್ ಕೂಡ ಒಳಪಡಿಸಬೇಕು. ಆ ಹುಡುಗಿಯ ಒಂದು ಏನು ಕೊಲೆ ಆಗಿದ್ದಾಳೆ ನಮ್ಮ ದಲಿತ ಯುವಕಿ. ಹಾಗಾಗಿ ಇವರು ಏನು ನೋಟಿಸ್ ಕೊಟ್ಟಿದ್ದಾರೆ ಅಂದ್ರೆ ಫೇಸ್ಬುಕ್ನಲ್ಲಿ ಜಾಲತಾಣದಲ್ಲಿ ನಮ್ಮ ಸಮಾಜದಲ್ಲಿ ಏನಾದರೂ ಅತ್ಯಾಚಾರ ಯಾವುದೇ ಸಮಾಜ ಆಗಲಿ ಅವರವ್ರ ಫೇಸ್ಬುಕ್ನಲ್ಲಿ ಹಂಚ್ಕೋತಾರೆ. ಇದು ವೈಯಕ್ತಿಕ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂತ ಪ್ರಯತ್ನ. ಹಾಗಾಗಿ ಆ ನೊಂದ ಕುಟುಂಬಕ್ಕೆ ನ್ಯಾಯ ಸಿಗಬೇಕೆಂಬುದೇ ನನ್ನ ಅಭಿಪ್ರಾಯ. ಹಾಗಾಗಿ ನನ್ನ ಹೆಸರು ದಿಲೀಪ್ ಕುಮಾರ್ ವರ್ಮ, ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಇಂಡಿಯನ್ ನ್ಯಾಷನಲ್ ಭೀಮಾ.